ಹಲೋ, ನಮಸ್ಕಾರ. ನಾನು ಒಂದು ಹುಡುಗಿದು ವಿಡಿಯೋ ಹಾಕಿದ್ದೀನಿ. ಅದು ಸುಮಾರು ಕಮೆಂಟ್ಸ್ ಬರ್ತಾ ಇದೆ ನನಗೆ. ಎಲ್ಲ ಒಳ್ಳೆ ಕಮೆಂಟ್ಸ್ ಅಂತೂ ಬರ್ತಾ ಇಲ್ಲ. ಯಾರ್ಯಾರು ಬ್ಯಾಡ್ ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಯಾತಕ್ಕೆ ಮಾಡ್ತಿದ್ದೀರಾ ಅಂತ ಗೊತ್ತಿಲ್ಲ. ಸೂಳೆ ಮುಂಡೆ ಪೊರ್ಕಿ ನಿನ್ನ ಅಮ್ಮನ್ನೇ ಕೆಯ್ಯ, ಯಾತಕ್ಕೆ ಈ ಥರ ಮಾಡ್ತಿದ್ದೀರಾ? ನಿಮ್ಗೆ ಅಕ್ಕ ತಂಗಿದ್ದೀರಿಲ್ವಾ? ನಿನ್ನನ್ನು ಹೆತ್ತವಳು ಒಂದು ತಾಯಿ ಕಣೋ, ಗೊತ್ತಾಯ್ತಾ? ನೀನು ಜನ್ಮ ಕೊಟ್ಟಿರೋದು ನಿನ್ನ ಮಗುಗೆ ಜನ್ಮ ಕೊಡೋಳು ಹೆಂಡ್ತಿ ಕಣೋ, ಗೊತ್ತಾಯ್ತಾ? ಯಾವ ಬೇವರ್ಸಿಗಳಿಗೆ ಆಗ್ತಿದ್ದೀರಾ ಅವ್ರಿಗೆ ಹೇಳ್ತಿರೋದು ನಾನು, ಎಲ್ಲರಿಗೂ ಅಲ್ಲ. ಯಾರು ಬೇವರ್ಸಿಗಳು ಹೇಳ್ತಿದ್ದೀರಲ್ಲ, ನನ್ನ ಬಗ್ಗೆ ತಪ್ಪಾಗಿ ಮಾತಾಡ್ತಿದ್ದೀರಲ್ಲ, ತಪ್ಪಾಗಿ ಹೇಳಿ ತಪ್ಪಾಗಿ ಕಮೆಂಟ್ಸ್ ಹಾಕ್ತಾಯಿದ್ದೀರಲ್ಲ, ಕಮೆಂಟ್ಸ್ ಹಾಕಿದ ಬೇವರ್ಸಿಗಳಿಗೆ, ಹುಡುಗಿರಾಗಿರ್ಬೋದು ಹುಡುಗರಾಗಿರ್ಬೋದು, ಗೊತ್ತಾಯ್ತಾ? ನಾನೇನು ಕೇರ್ ಮಾಡ್ತಿಲ್ಲ. ನಾನು ID ಎಲ್ಲ ಬರ್ಕೊಂಡಿದ್ದೀನಿ, ಕಂಪ್ಲೇಂಟ್ ಕೊಡ್ತಾಯಿದ್ದೀನಿ. ಒಂದು ವೀಡಿಯೋ ಹಾಕಿರೋದು ಮಾತ್ರ ನೋಡ್ತಿದ್ದೀರಲ್ಲ, ಇನ್ನೊಂದು ವೀಡಿಯೋ ಆ ಹುಡುಗಿ ಏನು ಹೇಳಿದ್ದಾಳೆ, ನಾನು ಯಾತಕ್ಕೋಸ್ಕರ ಹಾಕಿದ್ದೀನಿ ಅಂತ ಅದನ್ನು ನೋಡ್ತಾ ಇಲ್ವಾ ನೀವು? ಅಲ್ಲ, ನಿಮ್ಗೇನೇನು ತಿಂದು ಹೆಚ್ಚಾಗುತ್ತಾ ಕೊಬ್ಬ ನಿಮ್ಗಳಿಗೆಲ್ಲ? ನಿಮ್ಮನ್ನು ಯಾರು ಕೇಳಿದ್ರು ನಮಗೆ ಕಮೆಂಟ್ಸ್ ಹಾಕಿ ಆ ಹುಡುಗಿ ಬಗ್ಗೆ ಕೇಳಿ ಅಂತ ನಾವು ಕೇಳಿದ್ವಾ ನಿಮ್ಮನ್ನು? ಅಥವಾ ನನ್ನ ಕಮೆಂಟ್ಸ್ಗೆ ನೀವು ಲೈಕ್ಸ್ ಕೊಡ್ರಪ್ಪ, ಮತ್ತು ಏನೋ ಇನ್ನೂ 3-4 ಜನ ಕೇಳಿದ್ದಾರೆ, ನೀನು ಏಜೆನ್ಸಿ ಉದ್ಧಾರ ಆಗೋಕ್ಕೆ ಹುಡುಗಿರನ್ನ ಇಟ್ಕೊಂಡಿದ್ಯಾ ಅಂತ. ಎಷ್ಟು ಜನ ಹುಡುಗಿರಿದ್ದಾರೆ ನನ್ನ ಹತ್ರ? ಲಕ್ಷಾಂತರ ಜನ ಇದ್ದರೂ ಪರವಾಗಿಲ್ಲ. ಯಾಕೆ ಹಿಂಗೆಲ್ಲ ಕಮೆಂಟ್ಸ್ ಬ್ಯಾಡ್ ಕಮೆಂಟ್ಸ್ ಹಾಕ್ತಿದ್ದೀರಾ? ಒಂದು ಸಲ ಉಗ್ದಿದ್ದೀನಿ, 2 ಸಲ ಉಗ್ದಿದ್ದೀನಿ. ಇನ್ನು 3ನೇ ಸಲ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀನಲ್ಲ, ಎಷ್ಟು ಜನ ಹಾಕಿದ್ರು ಅಷ್ಟು ಜನಕ್ಕೂ ಚಿಮಾರೆ ಹಾಕ್ಸ್ಬಿಡ್ತೀನಿ ಸ್ಟೇಷನಲ್ಲಿ. ನಾನು ಒಳ್ಳೆಯವಳಲ್ಲ, ನಾನು ಗೊತ್ತಾಯ್ತಾ? ನಾನು ಏನಾದರೂ ತಪ್ಪು ಮಾಡಿದರೆ ನಾನು ತಪ್ಪು ಅಂತ ನಾನು ಒಪ್ಕೋತೀನಿ. ತಪ್ಪೇ ಮಾಡಿದೆ ಹುಡುಗಿನ ವಿಡಿಯೋ ಹಾಕಿದ್ದಕ್ಕೆ ಇಷ್ಟು ಬಾಯಿ ಬಂದಂಗೆ ಮಾತಾಡ್ತಿದ್ದೀರಲ್ಲ, ನೀವೇನೇನು ಅಲ್ಲ? ಯಾರು ಹುಟ್ಟಿದ್ದೀರಾ ನೀವು? ಮನುಷ್ಯರಿಗೆ ಹುಟ್ಟಿದ್ದೀರಾ, ನಾಯಿಗೆ ಹುಟ್ಟಿದ್ದೀರಾ, ದನಕ್ಕೆ ಹುಟ್ಟಿದ್ದೀರಾ ನೀವು? ನಿಮಗೆ ನೋಡೋಕ್ಕೆ ಇಷ್ಟ ಅಂದರೆ ತಿಕ್ಕ ಬಾಯಿ ಮುಚ್ಕೊಂಡಿರ್ರಿ. ಅದಕ್ಕೆ ಕಮೆಂಟ್ಸ್ ಹಾಕಿ ಆ ಹುಡುಗಿ ವಿಡಿಯೋ ಹಾಕ್ತಿದ್ದೀರಾ, ಆ ಹುಡುಗಿ ಲೈಫ್ ಯಾಕೆ ಹಾಳು ಮಾಡ್ತಿದ್ದೀರಾ? ನೀವು ಉದ್ಧಾರ ಮಾಡಿರಿ ಹೋಗ್ಲಿ. ಅವನು ಯಾವನ ಮೊನ್ನೆ ಬೋಳಿ ಮಗ ಹಾಕೋನೆ, ನಾನು ಈ ಹುಡುಗಿನ ಮದುವೆ ಆಗ್ತೀನಿ ನಂಬರ್ ಕೊಡು ಅಂತ ಹಾಕೋನೆ. ಯಾವನ ಗಾಂಡುಗಳು ಇರ್ತಾರಲ್ಲ, ಬೇವರ್ಸಿಗಳು, ಅವ್ರುಗಳಿಗೆಲ್ಲ ಮಾಡೋಕ್ಕೆ ಕೆಲಸ ಇರಲ್ವಲ್ಲ. ಅಲ್ಲ, ಗೊತ್ತಾಯ್ತಾ? ನಾವು ಬ್ರಾಹ್ಮಣರ ಕೆಟ್ಟ ಮಾತು ಯೂಸ್ ಮಾಡಬಾರ್ದು, ಬಟ್ ಕೆಲವು ಕಡೆ ಯೂಸ್ ಮಾಡಬೇಕಾಗುತ್ತೆ, ಗೊತ್ತಾಯ್ತಾ? ಎಷ್ಟು ಸಲ ಹೇಳೋಣ? ಒಂದು ವಿಡಿಯೋ ಹಾಕಿದ್ದೀನಿ ಅಂತಂದರೆ ಹೌದು ಹಾಕಿದ್ದೀನಿ, ನನ್ನ ಹತ್ರ ಕೆಲಸಕ್ಕೆ ಬಂದಿದ್ದಾಳೆ ಹಾಕಿದ್ದೀನಿ, ಮತ್ತೆ ಕೆಲಸ ಮಾಡ್ತಿದ್ದಾಳೆ ಹಾಕಿದ್ದೀನಿ. ಅದು ಬಿಟ್ಬಿಟ್ಟು ನಿಮಗೆಲ್ಲ ನಿಮ್ಮ ಹತ್ರ ಹೇಳಿಸ್ಕೊಳೋ ಅಂಥದ್ದು ನಾನು ಡಿಗ್ರಿ ಸ್ಟೂಡೆಂಟು, ನಾನೇನು ದಡ್ಡಿ ಅಲ್ಲ ನಾನು, ಗೊತ್ತಾಯ್ತಾ? ಇನ್ನು ನೆಕ್ಸ್ಟ್ ಏನಾದರೂ ಬರಬೇಕು ಕಮೆಂಟ್ಸು ಎಲ್ಲ ಸ್ಕ್ರೀನ್ಶಾಟ್ ತೊಗೊಂಡು ನಾನು ಬನ್ಸೇಫಿ ಸ್ಟೇಷನ್ಗೆ ಕೊಟ್ಟಿದ್ದೀನಿ. ಅಲ್ಲಿದ್ದಾರಲ್ಲಿ SP ಸರ್ ಕೊಟ್ಟಿದ್ದೀನಿ. ಸರ್ ನೋಡಿ ಸರ್, ಈ ಥರ ಒಂದು ಹುಡುಗಿ ವೀಡಿಯೋ ಹಾಕಿರೋದಕ್ಕೆ ಇಷ್ಟು ಜನ ಕಮೆಂಟ್ಸ್ ಮಾಡ್ತಿದ್ದಾರೆ, ಯಾರು ಇವ್ರನ್ನ ಕರೆಸಿ ಸರ್ ಅಂತಲೇ ಹೇಳಿದ್ದೀನಿ. ಯಾರು ಹಾಕಿದ್ದೀರ ಈ ವಿಡಿಯೋ? ನಾನು ಇವಾಗ ಹಾಕ್ತಿರೋದೇ ಹಾಕಿರೋರಿಗೆ, ಇನ್ನು ಮುಂದಕ್ಕೆ ಹಾಕಬಾರ್ದು, ಗೊತ್ತಾಯ್ತಾ? ನಿಮ್ಗೆ ಎಷ್ಟಿದೆಯೋ ಅಷ್ಟು ನೋಡ್ಕೊಳ್ಳಿ. ನಿಮ್ದು ಎಷ್ಟಿದೆಯೋ ನಿಮ್ಮ ತಿಕ್ಕ ಮಕ್ಕ ತೊಳ್ಕೊಂಡು ನಿಮ್ದು ಏನಿದೆಯೋ ಮಾಡ್ಕೊಂಡು ಹೋಗ್ರಿ, ಗೊತ್ತಾಯ್ತಾ? ನಮ್ಮ ಏಜೆನ್ಸಿಗೆ ನಮ್ಮ ಹುಡುಗಿರ ಬಗ್ಗೆ ನೀವು ಪಾಪ ತಲೆ ಕೆಡ್ಸ್ಕೊಬಿಡ್ರಿ. ನಿಮ್ಮ ತಂದೆ ತಾಯಿ ಬಗ್ಗೆ ತಲೆ ಕೆಡ್ಸ್ಕೊಡ್ರಿ, ನಿಮ್ಮ ಹೆಂಡತಿ ಮಕ್ಕಳ ಬಗ್ಗೆ ತಲೆ ಕೆಡ್ಸ್ಕೊಡ್ರಿ, ನಿಮ್ಮ ಕೆಲಸದ ಬಗ್ಗೆ ತಲೆ ಕೆಡ್ಸ್ಕೊಡ್ರಿ. ನನ್ನ ಏಜೆನ್ಸಿ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ನಾನಿದ್ದೀನಿ, ಗೊತ್ತಾಯ್ತಾ? ಗುಡ್ ಬೈ.